ಹಸ್ತರೇಖೆ ಶಾಸ್ತ್ರದ ಪ್ರಕಾರ ಈ ಗುರುತು ಕೈಯಲ್ಲಿದ್ದರೆ ಜೀವನದಲ್ಲಿ ಯಾವೆಲ್ಲ ತೊಂದರೆಗಳು ಆಗುತ್ತದೆ ಮತ್ತು ಹಸ್ತರೇಖೆಯಲ್ಲಿ ಈ ಚಿಹ್ನೆ ಇದ್ದರೆ ಯಾವ ಅದೃಷ್ಟವನ್ನು ಹೊಂದಿರುತ್ತೀರಿ ಮತ್ತು ಈ ಚಿಹ್ನೆಯಿಂದ ಆಗುವ ಧನ ಲಾಭಗಳು ಏನು, ಈ ಗುರುತುಗಳು ಏನನ್ನು ಸೂಚಿಸುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಗೇನಾದರೂ ನಿಮ್ಮ ಹಸ್ತಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ, ಹಸ್ತರೇಖೆಯ ಬಗ್ಗೆ ವಿಚಾರಿಸಿಕೊಳ್ಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳು ಇವರ ನಂಬರ್ಗೆ ನಿಮ್ಮ ಕೈಯಲ್ಲಿರುವಂತಹ ರೇಖೆಗಳ ಗುರುತನ್ನು ಚೆನ್ನಾಗಿ ಕಾಣುವ ಹಾಗೆ ಫೋಟೋ ಹೊಡೆದು ಕಳಿಸ್ಕೊಡಿ. ಸಂಪೂರ್ಣವಾಗಿ ನಿಖರವಾಗಿ ಹಸ್ತಶಾಸ್ತ್ರವನ್ನು ನುಡಿಯುತ್ತಾರೆ. ಇನ್ನು ಈಗಾಗಲೇ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಹಸ್ತಮುದ್ರಿಕಾ ಶಾಸ್ತ್ರದಲ್ಲಿ ಕೈಗೊಳ್ಳುವ ಕೈಗಳ ರೇಖೆಗಳ ಬಗ್ಗೆ ಮಾತ್ರವಲ್ಲದೆ ಕೈಯಲ್ಲಿ ಇರುವ ಗುರುತುಗಳ ಬಗ್ಗೆಯೂ ವಿವರವಾಗಿ ವಿವರಿಸಲಾಗಿದೆ. ವ್ಯಕ್ತಿಯು ಕೈಯಲ್ಲಿ ಈ ಗುರುತುಗಳ ಸಹಾಯದಿಂದ ಅವನ ಭವಿಷ್ಯದ ಅನೇಕ ವಿಷಯಗಳನ್ನು ಕಂಡುಹಿಡಿಯಬಹುದು. ಮಾತ್ರವಲ್ಲ, ಇದನ್ನು ನೋಡಿ ವ್ಯಕ್ತಿಯ ವೈಯಕ್ತಿಕ ಜೀವನದಿಂದ ವೃತ್ತಿ ಜೀವನದವರೆಗೆ ಮಾಹಿತಿಯನ್ನು ತಿಳಿಯಬಹುದು. ಅಂದ ಹಾಗೆ ಇವತ್ತಿನ ವಿಚಾರದಲ್ಲಿ ನಾವು ಯಾವೆಲ್ಲ ವಿಷಯಗಳನ್ನು ತಿಳಿಸ್ತೀವಿ ಅಂತ ನೋಡೋದಾದ್ರೆ, ಕೈಯಲ್ಲಿ ಸೂರ್ಯನ ಚಿಹ್ನೆ. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕೈಯಲ್ಲಿ ಸೂರ್ಯನ ಚಿಹ್ನೆಯನ್ನು ಹೊಂದಿರುವುದು ತುಂಬಾನೇ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಜನರ ಸ್ವಭಾವ ತುಂಬಾ ಆಕರ್ಷಕವಾಗಿರುತ್ತದೆ. ಅವರಿಗೆ ಹಣದ ಕೊರತೆ ಎಂದಿಗೂ ಆಗುವುದಿಲ್ಲ. ಅವರ ಈ ಜೀವನದಲ್ಲಿ ಸಾಕಷ್ಟು ಗೌರವ, ನೆಮ್ಮದಿ ಮತ್ತು ಸಂತೋಷವನ್ನು ಪಡೆಯುತ್ತಾರೆ. ಅಂಗೈಯಲ್ಲಿ ಗಜದ ಗುರುತು. ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಗಜದ ಗುರುತು ಇದ್ದರೆ ಅವನು ತುಂಬ ಬುದ್ಧಿವಂತ ವ್ಯಕ್ತಿಯಾಗಿರುತ್ತಾನೆ. ಅಲ್ಲದೆ ಅಂತಹ ಜನರು ಅದೃಷ್ಟವಂತರು ಕೂಡ ಆಗಿರುತ್ತಾರೆ, ಶ್ರೀಮಂತರು ಆಗಿರುತ್ತಾರೆ. ಅಂತಹ ಜನರು ಹೆಚ್ಚಾಗಿ ವ್ಯಾಪಾರದ ಮೂಲಕ ಬಹಳಷ್ಟು ಹಣವನ್ನು ಗಳಿಸುತ್ತಾರೆ. ಅಲ್ಲದೆ ತುಂಬ ಒಳ್ಳೆಯ ಜೀವನವನ್ನು ಮಾಡುತ್ತಾರೆ. ಕೈಯಲ್ಲಿ ಮೀನಿನ ಚಿಹ್ನೆ ಇದ್ದರೆ, ವ್ಯಕ್ತಿಯ ಕೈಯಲ್ಲಿ ಮೀನಿನ ಗುರುತು ಇದ್ದರೆ ಅದು ತುಂಬ ಅದೃಷ್ಟ ಅಂತಲೇ ಹೇಳಬಹುದು. ಅಂತಹ ವ್ಯಕ್ತಿಯ ಭವಿಷ್ಯದಲ್ಲಿ ಸಾಗರದಾಚೆಗಿನ ದೇಶಗಳಿಗೆ ಪ್ರವಾಸವನ್ನು ಮಾಡುತ್ತಾನೆ. ಅಲ್ಲದೆ ಅಂಥವರಿಗೆ ಹಣದ ಕೊರತೆ ಆಗುವುದಿಲ್ಲ. ಈ ಜನರು ಸಂತೋಷದ ಜೀವನವನ್ನು ನಡೆಸುತ್ತಾರೆ. ನಿಮ್ಮ ಕೈಯಲ್ಲಿರುವ ಗುರುತುಗಳ ಬಗ್ಗೆ ನಿಮಗೆ ತಿಳಿದುಕೊಳ್ಳಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳು ಅವರಿಗೊಂದು ಕರೆ ಮಾಡಿ ನಿಮ್ಮ ಅಂಗೈಯ ಒಂದು ಫೋಟೋವನ್ನು ಅವರಿಗೆ ಕಳಿಸ್ಕೊಡಿ. ಸಂಪೂರ್ಣವಾಗಿ ನಿಖರವಾಗಿ ನಿಮ್ಮ ಮುಂದಿನ ಭವಿಷ್ಯದ ಜೀವನದ ಕುರಿತು ಸರಳವಾಗಿ ತಿಳಿಸ್ಕೊಡ್ತಾರೆ.